ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಎನಾಲಿಸಿಸ್ನ ಮಾಡೋಣ. ಸೊ ಇವತ್ತು ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಇತ್ತು, ಸೊ ಯಾವ ರೀತಿ ಮಾರ್ಕೆಟನ್ನು ಸೆಲ್ಲಿಂಗನ್ನು ಮಾಡ್ಕೊಂಡು ಬಂದಿದ್ದಾರೆ, ಸೊ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಯಾವ ರೀತಿ ಮಾರ್ಕೆಟನ್ನು ಕೆಳಗಡೆ ತೊಗೊಂಬಂದಿದ್ದಾರೆ ಅಂತೇಳಿ. ಓಕೆ, ಸೊ ನಾವು ನಿನ್ನೆ ಮಾರ್ಕೆಟ್ನಲ್ಲಿ ಹೇಳಿದ್ವಿ, ಸೊ ಈ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ರಿಜೆಕ್ಷನ್ ಆಗಿ ಬಂದಿದೆ, ಕೆಳಗಡೆ ಬಂದು ಈ ಪಾಯಿಂಟಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ವಿ. ಸೊ ಅದೇ ರೀತಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಕೂಡ ಕೊಟ್ಟಿದ್ವಿ. ಓಕೆ, ಎನಿ ಟೈಮ್ ಪ್ರೈಸ್ ಈ ಮೇಲ್ಗಡೆ ಹೋದ್ರೂ ಕೂಡ ಎನಿ ಟೈಮ್ ಈ ಲೆವೆಲ್ಗೆ ರಿಜೆಕ್ಷನ್ ಆಗಿ ಕೆಳಗಡೆ ಬರುತ್ತೆ ಅಂತ ಕೂಡ ಹೇಳಿದ್ವಿ. ಅದೇ ರೀತಿ ಮಾರ್ಕೆಟ್ ಏನಾಗಿದೆ, ರಿಜೆಕ್ಷನ್ ಆಗಿ ಕೆಳಗಡೆ ಏನಾಗಿದೆ ಬಂದಿದೆ. ಓಕೆ, ಸೊ ಇಲ್ಲೆಲ್ಲ ಬೈಯರ್ಸ್ ಟ್ರ್ಯಾಪ್ ಆಗಿದ್ರು. ಸೊ ಅದೇ ರೀತಿ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ನಿಧಾನಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಲೆವೆಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಹೋಲ್ಡ್ ಮಾಡಿದ್ದಾರೆ. ಓಕೆನಾ, ಸೊ ಫುಲ್ ಡೇ ಏನ್ ಮಾಡಿದ್ರು ಅಂದ್ರೆ ಸೈಡ್ ವೈಸ್ ಆಕ್ಟಿವಿಟಿಗೆ ಹೋಗಿದೆ. ಸೊ ಈ ತರ ಮಾರ್ಕೆಟ್ ನಲ್ಲಿ ಈ ತರ ಕಂಡೀಷನ್ಸ್ ಇರುವಾಗ ಸೊ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ಓಕೆನಾ, ನಾಳೆ ಮಾರ್ಕೆಟ್ ನಲ್ಲಿ ಸೊ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇರುತ್ತೆ. ಓಕೆನಾ, ಸೊ ಇವಾಗ ನಾವು ಅನ್ಕೊಂಡಾಗೆ ಪ್ರೈಸ್ ಏನಾಗಬೇಕಂದ್ರೆ ಇದೇ ಪಾಯಿಂಟ್ ಇಂದ ಏನಾಗಬೇಕಂದ್ರೆ ಒಂದು ಸ್ವಿಂಗ್ ಅನ್ನ ಮಾಡ್ಕೊಂಡು ಈ ರೀತಿ ಹೋಗ್ಬೇಕಾಗತ್ತೆ ಮೇಲ್ಗಡೆ. ಓಕೆನಾ, ಸ್ವಿಂಗ್ ಅನ್ನ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಸೊ ನಾವು ಅನ್ಕೊಂಡಂಗೆ ನೆಕ್ಸ್ಟ್ ಏನಾಗಬೇಕಂದ್ರೆ ಈ ಲೆವೆಲ್ದಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ, ಈ ರೀತಿ ಎರಡು ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಒಂದು ಪುಲ್ ಬ್ಯಾಕಿಗೆ ಏನ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೋದು. ಓಕೆ, ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ ಸೆಲ್ಲಿಂಗ್ ಕಡೆ. ಸೊ ಎಲ್ಲಿ ಬರುತ್ತಂದ್ರೆ 54,350 ವರೆಗೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಬ್ಯಾಂಕ್ ನಿಫ್ಟಿಲಿ. ಸೊ ಯಾಕೆ ನಾವು ಸೆಲ್ಲಿಂಗ್ ಕಡೆ ನೋಡ್ತಾ ಇದೀವಿ ಅಂದ್ರೆ ಸೊ ಆಲ್ರೆಡಿ ನೋಡ್ಬೋದು ಮಾರ್ಕೆಟ್ ನಲ್ಲಿ ತುಂಬಾನೇ ಹೋಲ್ಡ್ ಮಾಡಿದ್ದಾರೆ, ಸೆಲ್ಲರ್ಸ್ ಕೂಡ ತುಂಬಾನೇ ಹೋಲ್ಡ್ ಮಾಡಿದ್ದಾರೆ ಮಾರ್ಕೆಟ್ ಅನ್ನ. ಓಕೆನಾ, ಸೊ ಮೇಲ್ಗಡೆ ಹೋದ್ರೂ ಕೂಡ ಕೆಳಗಡೆ ಯಾಕೆ ಬರುತ್ತಂದ್ರೆ ಆಲ್ರೆಡಿ ಇನ್ಸ್ಟಿಟ್ಯೂಷನ್ದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮಾರ್ಕೆಟ್ ಅನ್ನ ತುಂಬಾನೇ ಕಂಟ್ರೋಲ್ ಮಾಡಿದ್ದಾರೆ. ಓಕೆ, ಸೊ ಎನಿ ಟೈಮ್ ಏನಾಗುತ್ತೆ ಮೇಲ್ಗಡೆ ಹೋದ್ರೂ ಕೂಡ ಕೆಳಗಡೆ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಓಕೆ, ಸೊ ನಿಫ್ಟಿಲಿ ನೋಡಿ, ಸೊ ನಿಫ್ಟಿಲಿ ಏನಾಗಿದೆ ಅಂದ್ರೆ ಫುಲ್ ಏನಾಗಿದೆ ಅಂದ್ರೆ ಸೈಡ್ ವೈಸ್ ಆಕ್ಟಿವಿಟಿ ಫುಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಫುಲ್ ಡೇ ಮಾರ್ಕೆಟ್ ನಲ್ಲಿ ಏನಾಗಿದೆ ಸೈಡ್ ವೈಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಮಾರ್ಕೆಟ್ ಕಂಡೀಷನ್ಸ್ ಇರುವಾಗ ನಾವು ಯಾವ ಲೆವೆಲ್ ನಲ್ಲಿ ನಾವು ಟ್ರೇಡ್ ಸೆಟಪ್ ಮಾಡ್ಕೋಬೇಕು. ಓಕೆ, ಸೊ ಇಂಥ ಟೈಮ್ದಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ, ಸೊ ಕೆಳಗಡೆ ಬೈ ಮಾಡ್ಬೇಕು ಅಥವಾ ಬಾಟಮ್ ಅಲ್ಲಿ ಸೆಲ್ ಮಾಡ್ಬೇಕು, ಈ ತರ ಕನ್ಫ್ಯೂಷನ್ ಅಲ್ಲಿ ಹೋಗ್ಬಿಡ್ತೀರಾ. ಓಕೆನಾ, ಸೊ ಬ್ರೇಕ್ಔಟ್ ಆದ್ರೆ ಬೈ ಮಾಡ್ಲಿಕ್ಕೆ ಹೋಗ್ತೀರಾ, ಬ್ರೇಕ್ ಡೌನ್ ಆದ್ರೆ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಾ. ಇವೆಲ್ಲ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಬಿಹೇವಿಯರ್ ನ ನೋಡ್ಬೇಕಾಗುತ್ತೆ. ಆರ್ಡರ್ ಫ್ಲೋ ಅಲ್ಲಿ ಬೈಯರ್ಸ್ ಎಲ್ಲಿದ್ದಾರೆ, ಸೆಲ್ಲರ್ಸ್ ಎಲ್ಲಿದ್ದಾರೆ, ಸೊ ಯಾವ ಕಡೆ ಲಿಕ್ವಿಡಿಟಿ ಇದೆ, ಸೊ ಬಾಟಮ್ ಅಲ್ಲಿ ಇದೆಯಾ ಟಾಪ್ ಅಲ್ಲಿ ಇದೆ ಅಂತೇಳಿ ನಾವು ನೋಡ್ಬೇಕಾಗತ್ತೆ. ಆರ್ಡರ್ ಫ್ಲೋ ಅಲ್ಲಿ ಕ್ಲಾರಿಟಿ ತಗೊಂಡು ನೆಕ್ಸ್ಟ್ ನಾವು ಏನ್ ಮಾಡಬೇಕು, ಬೈ ಕಡೆ ಅಥವಾ ಸೆಲ್ ಕಡೆ ಹೋಗ್ಬೇಕಾಗತ್ತೆ. ಓಕೆ, ಸೊ ಇಂಥ ಟೈಮ್ದಲ್ಲಿ ನಾವು ಏನು ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇರುತ್ತೆ ನೋಡಿ. ನಾಳೆ ಏನಾದರೂ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಈ ರೀತಿ ಹೋಗ್ಬೇಕಾಗತ್ತೆ. ಓಕೆನಾ, ಸ್ವಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಸೊ ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಏನಾಗಬೇಕು ಕೆಳಗಡೆ ಬಂದು ಕ್ಲೋಸ್ ಆಗಬೇಕು ಈ ರೀತಿ. ಓಕೆ, ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಿ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಹೋಗುತ್ತೆ. ಓಕೆ, ಸೊ ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಟಾರ್ಗೆಟ್ ಬಂದು ಎಲ್ಲಿವರೆಗೆ ಬರುತ್ತೆ ಅಂದ್ರೆ 24,940 ಬರುತ್ತೆ ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ 24,860 ಬರುತ್ತೆ. ಓಕೆ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಕಡೆ ಏನ್ ಮಾಡಬೇಕು, ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ನಿಫ್ಟಿಯಲ್ಲಿ ಕೂಡ ಸೊ ಯಾವುದೇ ರೀತಿ ಬೈಯಿಂಗ್ ಟ್ರೇಡಿಂಗ್ ಸೆಟಪ್ ಇರಲ್ಲ ನಮ್ದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ. ಸೊ ಓನ್ಲಿ ಸೆಲ್ಲಿಂಗ್ ಕಡೆ ಮಾತ್ರ ಟ್ರೇಡಿಂಗ್ ಸೆಟಪ್ ಇರುತ್ತೆ. ಓಕೆ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಡಿಸಿಷನ್ಸ್ ಅನ್ನ ತಗೊಳ್ಬೇಕಾಗತ್ತೆ ಮಾರ್ಕೆಟ್ ನಲ್ಲಿ. ಸೊ ಯಾವ್ದಾವ್ದೋ ಲೆವೆಲ್ ನಲ್ಲಿ ಬೈ ಮತ್ತು ಸೆಲ್ ಮಾಡೋದ್ರಿಂದ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ದುಡ್ಡನ್ನ ಕಳ್ಕೊಳ್ತೀವಿ ಹೊರತು ದುಡ್ಡನ್ನ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಈ ರೀತಿ ಲೆವೆಲ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಸೊ ಮಾರ್ಕೆಟ್ ಯಾವ ಲೆವೆಲ್ ಅಲ್ಲಿ ಇದೆ, ಸೊ ಯಾಕೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ನಾವು ಆಲ್ರೆಡಿ ಹೇಳಿದ್ವಿ ಈ ಲೆವೆಲ್ ನಲ್ಲಿ ಮಾತ್ರ ಬಂದ್ರೆ ನಾವ್ ಏನ್ ಮಾಡ್ತಿದ್ವಿ, ಬೈ ಮಾಡ್ತೀವಿ ಅಂತ ಹೇಳಿದ್ವಿ. ಓಕೆ, ಮಾರ್ಕೆಟ್ ಏನಾಗಿದೆ ಗ್ಯಾಪ್ ಅಪ್ ಮಾಡ್ಕೊಂಡು ಫುಲ್ ಡೇ ಸೈಡ್ ವೈಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇಂಥ ಸಿಚುವೇಶನ್ಸ್ ಅಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡ್ಬೋದು. ಓಕೆನಾ, ಸೊ ಅದೇ ರೀತಿ ನಾವು ಈ ಲೆವೆಲ್ ಅಲ್ಲಿ ಅನ್ಕೊಂಡಿದ್ವಿ, ಈ ಲೆವೆಲ್ ಅಲ್ಲಿ ಬಂದ್ರೆ ಮಾತ್ರ
ಸೆಲ್ಲಿಂಗ್ ಕಡೆ ನೋಡ್ತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ. ಓಕೆ, ಸೊ ಇದೇ ರೀತಿನೇ ಮಾರ್ಕೆಟ್ನಲ್ಲಿ ಬಿಹೇವಿಯರ್ನ ಅರ್ಥ ಮಾಡಿಕೊಂಡು ಕಂಡೀಷನ್ಸನ್ನು ಈ ರೀತಿ ಸ್ಮಾಲ್ ರಿಸ್ಕನ್ನು ತೊಗೊಂಡು ಬಿಗ್ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡಿ ಮಾರ್ಕೆಟಿಂದ. ಸೊ ಯಾಕಂದರೆ ಮಾರ್ಕೆಟ್ನಲ್ಲಿ ನಾವು ರಿಸ್ಕ್ ರಿವಾರ್ಡ್ ಜಾಸ್ತಿ ತೊಗೊಳೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ಸರ್ವೈವಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ಅನಾಲಿಸಿಸ್ನ ಮಾಡಿ ಕೊಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸೊ ಯಾವ ರೀತಿ ಅನಾಲಿಸಿಸ್ನ ಮಾಡ್ತಿದ್ದೀವಿ ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.